ದಿವಂಗತ ಬಸವರಾಜ್ ಪಾಟೀಲ್ ಫೌಂಡೇಶನ್ ಹುಮ್ನಾಬಾದ್, NGN ಫೌಂಡೇಶನ್ ಕಲಬುರಗಿ, ಬಸವೇಶ್ವರ ಹಾಸ್ಪಿಟಲ್ ಕಲಬುರಗಿ ಹಾಗೂ ರೋಟರಿ ಕ್ಲಬ್ ಎಲೆಟ್ ಹುಮ್ನಾಬಾದ್ ಅವರ ಸಂಯುಕ್ತಾಶ್ರಯದಲ್ಲಿ ಹುಮ್ನಾಬಾದ್ ಪಟ್ಟಣದಲ್ಲಿ ಆಯೋಜಿಸಿದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ಜರುಗಿತು. ಇದೇ ವೇಳೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಸರಿಸುಮಾರು 2,000ಕ್ಕೂ ಅಧಿಕ ಜನ ಉಚಿತ ಆರೋಗ್ಯ ಸೇವಾ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಪಾಸಣೆ ಪಡೆದುಕೊಂಡಿದ್ದು ಶ್ಲಾಘನೀಯ. ಇನ್ನು ಪೂಜ್ಯ ತಂದೆ ದಿವಂಗತ ಬಸವರಾಜ್ ಪಾಟೀಲ್ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುವ ನಮ್ಮ ಪರಿವಾರವು ಶೈಕ್ಷಣಿಕ ಆರೋಗ್ಯ ರಂಗದಲ್ಲಿ ಸಾಕಷ್ಟು ಕೊಡುಗೆ ನೀಡುತ್ತಾ ಬಂದಿದ್ದು ಮುಂದೆಯೂ ಸಹ ನಮ್ಮ ಸೇವೆ ನಿರಂತರವಾಗಿರುತ್ತದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, DCC ಬ್ಯಾಂಕ್ ಉಪಾಧ್ಯಕ್ಷ ಅಭಿಷೇಕ್ ಪಾಟೀಲ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ರಜನೀಶ್ ವಾಲಿ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. क्या चेकअप करें? आइता हो गया? हाँ, अभी आपका ऑपरेशन को से लेकर जा रहे हैं. वही डॉक्टर साहब वही बताए, आराम से जाओ, आराम से पूरा ऑपरेशन को कर आते. हाँ, सब व्यवस्था बराबर है नहीं? ಬಂದಿರತಕ್ಕಂಥ ಎಲ್ಲ ರೋಗಿಗಳಿಗೆ ಉತ್ತಮವಾಗಿರ್ತಕ್ಕಂಥ ತಪಾಸಣೆ ನೀಡುವುದರೊಂದಿಗೆ ಅವರು ಬಹಳ ಬೆಳಕಾಗಲಿ, ಅವರ ಜೀವನ ಸುಂದರವಾಗಲಿ ಅನ್ನುವಂತಹ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನ ಆಯೋಜಿಸಿರ್ತಕ್ಕಂಥ ದಿವಂಗತ ಬಸವರಾಜ್ ಪಾಟೀಲ್ ಫ್ಯಾಮಿಲಿ ಎಲ್ಲ ಕುಟುಂಬ ಸದಸ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೋರುವುದರೊಂದಿಗೆ ಸರ್ ಕ್ಯಾಂಪು 2025 ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಈ ಒಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಸೋದರಾದಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರೇ, ಆತ್ಮೀಯರು, ಸ್ನೇಹಿತರು, HKE ಸಂಸ್ಥೆಯ ಉಪಾಧ್ಯಕ್ಷರಾದಂಥ ರಾಜು ಭೀಮಳ್ಳಿ ಅವರೇ, HKE ಜಾಯಿಂಟ್ ಸೆಕ್ರೆಟರಿ ಆದಂಥ ಕೈಲಾಸ್ ಪಾಟೀಲ್ ಅವರೇ, ಬೀದರ್ನ HKEಯ ಡೈರೆಕ್ಟರು ಆತ್ಮೀಯ ಉದ್ದಿಮೆದಾರರಾದಂಥ ರಾಜೇಶ್ ವಾಲಿ ಅವರೇ, ಗುರ್ಲಿಂಗಪ್ಪ ಪಾಟೀಲ್ ಅವರೇ, ಡಾಕ್ಟರ್ ವಿಜಯ್ ಕುಮಾರ್ ಕಪ್ಗೇರಿ ಅವರೇ, ವಾಯ್ಸ್ ಡೀಮ್ MRMC, ಸುನೀಲ್ ದೇಶ್ಮುಖ್ ಅವರೇ, ಸಂತೋಷ್ ಕುಮಾರ್ ನಾಗಲಾಪುರ್ ಅವರೇ ಮತ್ತು ನಮ್ಮ ನದೀಮ್ ಇಂಜಿನಿಯರ್ ಅವರೇ, ಹಿರಿಯರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದಂಥ ವೀರಣ್ಣ ಪಾಟೀಲ್ ಅವರೇ, ಅದರ ಜೊತೆಯಲ್ಲಿ DCC ಬ್ಯಾಂಕಿನ ಉಪಾಧ್ಯಕ್ಷರು ಸುಪುತ್ರರಾದಂಥ ಅಭಿಷೇಕ್ ಪಾಟೀಲ್ ಅವರೇ, ನಿನ್ನೆ ನಡೆದಂಥ ಹುಟ್ಟುಹಬ್ಬ ಸುಪುತ್ರರಾದಂಥ ರುದ್ರಂ ಪಾಟೀಲ್ ಅವರೇ, ಅದರ ಜೊತೆಯಲ್ಲಿ PND ಬ್ಯಾಂಕಿನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಮಾಶೆಟ್ಟಿ ಅವರೇ, ವಾಹಿದ್ ಬೇಗ್ರವರೇ, ಗುರು ಅವರೇ, ಸಂಗಮೇಶ್ ಪಾಟೀಲ್ ಅವರೇ, ರಾಜು ಪಾಟೀಲ್ ಅವರೇ, ಮಹೇಶ್ ಅಗ್ರಿ ಅವರೇ, ನಮ್ಮ ಡಾಕ್ಟರ್ ಹಾರ್ಕೂಡ್ರವರೇ ಮತ್ತು ಎಲ್ಲ ನಡೆದಂಥ ಈ ಶಿಬಿರದ ಉಪಯೋಗ ತಗೊಳ್ತಕ್ಕಂಥ ಇಡೀ ಹುಮ್ನಾಬಾದ್ ಕ್ಷೇತ್ರ ಅಲ್ಲ, ಮೂಲೆ ಮೂಲೆಯಿಂದ ಬಂದಂಥ ತಾವೆಲ್ಲರಿಗೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದೀರಿ. ಅದ್ರ ಜೊತೆಯಲ್ಲಿ ಮಾಧ್ಯಮದ ಸ್ನೇಹಿತರೆ, ಇವತ್ತು ವಿಶೇಷವಾಗಿ ಭಾಳ ಸಂತೋಷ ಅನಿಸ್ತಾ ಇದೆ. ಈ ಒಂದು ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ಏನು ಹುಮ್ನಾಬಾದ್ ಪಟ್ಟಣದಲ್ಲಿ ಎಲ್ಲರ ಒಂದು ಸಹಿತದಲ್ಲಿ ಮಾಡಿದಾಗ ಸುಮಾರು 1600ರಿಂದ 2000ವರೆಗೆ ರೋಗಿಗಳ ಒಂದು ಪರೀಕ್ಷೆ ಮಾಡಲಾಗಿದೆ. ನಮ್ಮ HKE ಸಂಸ್ಥೆ ಉಪಾಧ್ಯಕ್ಷರು ಹೇಳ್ತಾ ಇದ್ರು, ನಾವು ಎಲ್ಲೆಲ್ಲಿ ಮಾಡ್ತಾ ಹೋಗಿದಾಗ 100, 200, 250ಕ್ಕಿಂತ ಜಾಸ್ತಿ ನಾವೆಲ್ಲಿ ಕೂಡ ಇಷ್ಟೊಂದು ಪೇಷಂಟ್ಸ್ ಬರಲಿಲ್ಲ ಅಂತ. ಇವತ್ತು ಇಲ್ಲಿ ಭಾಳ ಒಳ್ಳೆ ರೀತಿಯಿಂದ ಇದು ಒಂದು ಸದುಪಯೋಗ ಆಗಬೇಕು ಅಂತ ನಾವೆಲ್ಲ ಕಡೆ ಮಾಧ್ಯಮದ ಮುಖಾಂತರ ನಾವು ವೈಯಕ್ತಿಕವಾಗಿ ಕೂಡ ಪ್ರಚಾರಗಳು ಮಾಡಿ ಇವತ್ತು ಬರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಎಲ್ಲ ಸೌಲಭ್ಯಗಳ ಒದಗಿಸಿಕೊಡ್ತಕ್ಕಂಥ ಒಂದು ಒಳ್ಳೆ ಕೆಲಸ ಇವತ್ತು ಬಸವರಾಜ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಇವತ್ತು ಆಗಿದೆ. ತಾವೆಲ್ಲ ಕೂಡ ನೋಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ವಿಜಯಕುಮಾರ್ ಡಾಕ್ಟರ್ ಅವರು ವಿಜಯಕುಮಾರ್ ಕಪ್ಪಿಗೇರಿ ಅವರು ಪಾಪ ಅವ್ರು ಸುಮಾರು ದಿನ ಹಿಡ್ಕೊಂಡು ಸಂತೋಷ್ ಅವರು ಡಾಕ್ಟರ್ ಸಂತೋಷ್ ಅವರು ಸುಮಾರು 8 ದಿವಸದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಈ ಭಾಗದಲ್ಲಿ ಇರ್ತಕ್ಕಂಥ ಏನು ಬಡ ಜನರಿದ್ದಾರ, ರೋಗಿಗಳಿದ್ದಾರ, ಅವ್ರು ಗುಣಮುಖರಾಗಬೇಕು ಅಂತ ಭಾಳ
ಸಮಯ ಕೊಟ್ಟು ನಮ್ಮ ಜೊತೆಯಲ್ಲಿ ಕೂಡ ಅವರು ರಾತ್ರಿ ಹಗಲ ಕೆಲಸ ಮಾಡಿದ್ರು. ಇವತ್ತು ನಮ್ಮ ಉದ್ದೇಶ ಏನಿದೆ, ಇವತ್ತು ನಾವು ನೋಡ್ತಾ ಇದ್ವಿ ಬೆಂಗಳೂರು ಅಂತ ರಾಜಧಾನಿಯಲ್ಲಿ, ಇವತ್ತು ದಿಲ್ಲಿ ಇರ್ಬೋದು, ಹೈದರಾಬಾದ್ ಇರ್ಬೋದು, ಮುಂಬೈ ಇರ್ಬೋದು, ಇವತ್ತಿರ್ತಕ್ಕಂಥ ರೋಗಗಳು, ಇವತ್ತು ಡಾಕ್ಟರ್ ವಿಜ್ಞಾನ ಎಷ್ಟು ಮುಂದೆ ಹೋಗ್ತಾ ಇದೆ, ಅದಕ್ಕಿಂತ ಮುಂದೆ ರೋಗಗಳು ಕೂಡ ಹೋಗ್ತಾ ಇದೆ. ಇವತ್ತು ಬೆಳಗ್ಗೆ ಎದ್ರೆ ನಾನು ಇವತ್ತು ಯಾರೋ ಒಬ್ರು ತೀರೋದ್ರು ನಮ್ಮ ಕ್ಷೇತ್ರದಲ್ಲಿ, ನಿನ್ನೆನೆ ಚೆನ್ನಾಗಿದ್ರು, ನಿನ್ನೆನೆ ಮಾತಾಡಿದ್ರು, ನಿನ್ನೆ ಸಾಯಂಕಾಲ ಮಧ್ಯಾಹ್ನ ಮಾತಾಡಿದ್ರೆ ಸಾಯಂಕಾಲ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದ್ದಾರೆ. ಸುಮಾರು 56ರಿಂದ 60 ವರ್ಷ ಇದೆ. ಇವತ್ತು ಯಾವ ರೀತಿ ಸಾವುಗಳು ಬರ್ತಾ ಇದೆ, ಇವತ್ತು ನಾವು ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಕೂಡ. ಇನ್ನು ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಇಟ್ಗ್ಯಾಳ ಗ್ರಾಮದಿಂದ ಕರಂಜಿ ಗ್ರಾಮದವರೆಗಿನ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿದ್ದು ವಾಹನ ಸವಾರರು ಜನಪ್ರತಿನಿಧಿಗಳ ವಿರುದ್ಧ ಹಿಡಿ ಶಾಪವನ್ನು ಹಾಕುತ್ತಿದ್ದಾರೆ. ಸುಮಾರು 8ರಿಂದ 10 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಜನ ಹೈರಾಣಾಗಿದ್ದಾರೆ. ಅಂತಾರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವಂತ ಈ ರಸ್ತೆ ಕಳೆದ 8-10 ವರ್ಷಗಳಿಂದ ಹದಗೆಟ್ಟು ಇದೇ ಪರಿಸ್ಥಿತಿ ಇದೆ. ಆದರೆ ಇತ್ತ ಯಾವುದೇ ಜನಪ್ರತಿನಿಧಿಗಳು ಗಮನ ಹರಿಸದೇ ಇರುವುದು ಅವರ ಕಾರ್ಯವೈಖರಿಯ ಬಗ್ಗೆ ಕನ್ನಡಿ ಹಿಡಿಯುತ್ತಿದೆ. ಇನ್ನು ಪ್ರತಿದಿನ ಇದೇ ರಸ್ತೆಯಿಂದ ವಿದ್ಯಾರ್ಥಿಗಳು, ಆಸ್ಪತ್ರೆಗೆ ಹೋಗುವ ರೋಗಿಗಳು, ಗರ್ಭಿಣಿ ಮಹಿಳೆಯರು ಒದ್ದಾಡುತ್ತಿದ್ದಾರೆ. ಗುಂಡಿಮಯ ರಸ್ತೆ ಮೇಲೆ ಸಂಚರಿಸಲು ಸಾರ್ವಜನಿಕರಿಗೆ ತೀರಾ ಸಮಸ್ಯೆ ಉಂಟಾಗುತ್ತಿದ್ದು ರಸ್ತೆ ದುರಸ್ತಿಗೊಳಿಸುವುದಕ್ಕೆ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಯಾವುದೇ ಕ್ರಮವಾಗಿಲ್ಲ ಅಂತ ಜನ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನು ಈ ಕೂಡಲೇ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ರಸ್ತೆ ಅಭಿವೃದ್ಧಿಪಡಿಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಅಲ್ಲಿರುವಂತಹ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಹಾಗಿದ್ರೆ ಸ್ಥಳೀಯರು ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ನಮ್ಮದು ಸಮಸ್ಯೆ ಅದು ಹೆಲ್ಮೆಟ್ ತೆಗೀರಿ, ಗಾಡಿ ಮೇಲೆ ಇರ್ಲಿ, ಹೆಲ್ಮೆಟ್ ತೆಗೀರಿ, ನೀವು ಧೋರಿ, ನೀವು ಹೆಲ್ಮೆಟ್ ತೆಗೀರಿ, ಮಾತಾಡಿ. ಮೀಡಿಯಾದವರ ಪಾಪ ಇವ್ರೇನಾರು ಮಾಡೋರ್ವಲ್ಲ, ನಾವು ಮಾತಾಡಿದೆವು, ನೀವು ಇದು ನಮ್ಮದು ಎಲ್ಲಿಂದ ಅಂದರೂ ಚಿಂತಾಕಿ ಹಾಸ್ಟೆಲ್ನಿಂದ ಪೂರಾ ಸೋಪುರ ತನ, ಕರಂಜಿ ಬೀದಿನ ಸೋಪುರ ತನ ದೊಡ್ಡ ರೋಡ್ ಆದಿದ್ದು. ಹಾಂ, ಮತ್ತು ಈ ರೋಡ್ ಇಷ್ಟು ಹದಗೆಟ್ಟದ ಅಂದ್ರೆ ಒಂದು ಬಾಣತಿ ನಮ್ಮದು ಡೆಲಿವರಿ ಹೋದ್ರೂ ಎಲ್ಲಿ ಹೋಯ್ತದ ಏನ್ ಬಿ ತಿಳಿದು ಸರ್, ಅಷ್ಟು ಹೈರಾಣ ಆಗ್ಯದ ರೋಡ್ ಆಲ್ರೆಡಿ. ಈಗ ನಾವು ಒಕ್ಕಲಿಗರು ಇದ್ದೇವೆ, ಆಲ್ರೆಡಿ ರೈತರು ಇದ್ದೆವು. ಈಗ ಅವನ ಬಾಡಿಗೆ ಕೇಳಕ್ಕಿದ್ರು ಡಬಲ್ ಬಾಡಿಗೆ ಕೇಳತ್ತಾನೆ ಸರ್. ಈ ರೋಡಿದ್ದು ಹಾಲತ್ ನೋಡಿ ಆಲ್ರೆಡಿ 200 ಆಗೋದೀಗ 600 ಕೊಟ್ಟು ಹೊಯ್ಲತ್ತದ ಹತ್ತಿ ಆಲ್ರೆಡಿ ನಾ ಇದು. ಅದಕ್ಕೆ ಅದ್ರ ಕಡೆಯಿಂದ ಆದಷ್ಟು ಬೇಗ ಈ ರೋಡ್ ಮತ್ತು ಜಲ್ದಿ ಮಾಡಬೇಕಂತ ನಾವು. ಸಮಸ್ಯೆ ಮಿನಿಮಮ್ 8-10 ಕಿಲೋಮೀಟರ್ ಅದ ಸರ್ ಸಮಸ್ಯೆ ಇದು. ಹಾಂ ಸರ್, ಶಾಸಕರು ಕಿವಿ ಮೇಲೂ ಭಾಳ ಹಾಕಿದ್ದೇವೆ ಸರ್ ಆಲ್ರೆಡಿ. ಆಯ್ತಪ್ಪ ಮಾಡ್ತೇವೆ ಸರ್, ಬಜೆಟ್ ಆಗಿಲ್ಲ, ಇನ್ನೂ ಇದಾಗಿಲ್ಲ, ಯಾವುದೊಂದು ನೆಪ ಹೇಳ್ಕೊತ ಬರ್ತದೆ ಸರ್ ಅಷ್ಟೇ. ಎಷ್ಟು ವರ್ಷ ಆಗಿರ್ಬೇಕು ಈ ರೋಡ್ ಮಾಡಿ? ಈ ರೋಡ್ ಮಾರಿ ನನ್ನ ಮಟ್ಟಿಗೆ 8-10 ವರ್ಷ ಆಯ್ತು ಸರ್. ಆಗ ಬಿ ಕರೆಕ್ಟ್ ಇದ್ದಿಲ್ಲ ಸರ್. ಈಗ ನಾವು ಯಾನ್ ಬಿ ತೊಗೊಂಡು ಹೋಗ್ಲಿ ಸುಮಾರು ಒಂದು 7-8 ವರ್ಷದಿಂದ ಈ ಸಮಸ್ಯೆ ಅನುಭವಿಸ್ಲಿತ್ತು ಸರ್ ನಾವು. ಎಕಡೆ ಹೋಗ್ಬೇಕಂದ್ರೆ ಬಿ ನಮ್ಗೆ ಮಿನಿಮಮ್ 1 ಗಂಟೆ ಹತ್ತದ ಈ ರೋಡಿಗೆ ನಾವು, 1 ತಾಸು. ಈಗ ಇದ್ರ ಬೇಸಿಕ್ ಕಾಲ ಅದ, ಇನ್ನು ಟೈರ್ ಹೊಡೆದೋಯ್ತು, ಏನೋ ಸಮಸ್ಯೆ ಐತದ, ಹಲವಾರು ಸಮಸ್ಯೆ ಸರ್. ಕೈಕಾಲು ಮುರಿದೋ ಏನಕ್ಕಿನ್ ಮಂದಿವು. ಯಾರು ನಮ್ಮ ಊರಿಗೆ ಶಾಲೆಗೆ ಸ್ಕೂಲಿಗೆ ಯಾವ್ದಾನ ಹಚ್ಚಾರ ಟೆಂಪು ಅದ ಆಟೋ ಅಂದರು, ನಿಮ್ಮ ರೋಡ್ ಬರೋಬರಿಲ್ಲ, ನಾವು ಬರಲಿ ಈ ಕಡೆ. ಯಾವ್ದಾನ ಸ್ಕೂಲ್ ಬಸ್ಗಳು ಪ್ರೈವೇಟ್ಗಳು ಬಸ್ ಬರ್ಬೇಕಂದ್ರೆ ಅಲ್ಲಿ ಹೋಗ್ಬೇಕಾಯ್ತದ್ರಿ ನಾವು ಹುಡುಗರು ತೊಗೊಂಡು. ಯಾಕೆ ನಿಮ್ಮ ರೋಡ್ ಸರಿಯಾಗಿಲ್ಲ, ನಾವು ಬರಲಿ. ಮುಂದೆ ರೋಡ್ ಸರಿಯಾಗಿ ಮಾಡ್ಕೊಂಡು ನಾವು ಬರ್ತೀವಿ. ಸರ್ ನಮಸ್ಕಾರ ಸರ್. ಇಲ್ಲಿ ಸರ್ ನಮ್ದು ನೋಡ್ರಿ, ನಮ್ಮ ಊರು ಕರಂಜಿ ಬಾರ್ಡ್ರ್ ಸರ್. ಇಲ್ಲಿ ನಮ್ಮ ತೆಲಂಗಾಣದಿಂದ ಸರ 3 ಕಿಲೋಮೀಟರ್ ಸರ್ ನಮ್ಮ ಊರು. ಇದು ಕರ್ನಾಟಕದಲ್ಲಿ ಬರುತ್ತೋ ಏನು ಮಹಾರಾಷ್ಟ್ರ ಬರುತ್ತೋ ಅಂತ ಯಾರಿಗೆ ಅರ್ಥ ಆದಂಥ ಪರಿಸ್ಥಿತಿ ಬಂದಿದೆ ಸರ್. ಈಗ ನೋಡಿರಿ, ಇಷ್ಟು ಹದಗೆಟ್ಟ ರೋಡ್ ಅಂದ್ರೆ ಸರ್ 3 ವರ್ಷ ಆಯ್ತು ಸರ್. ಇಲ್ಲಿ ಯಾವನು ರಾಜಕೀಯ ವ್ಯಕ್ತಿಗಳಾಗಲಿ, ಇಲ್ಲಿರುವಂಥ ಲೀಡರ್ ಸರ್ ಯಾರನ್ನೂ ಬಂದು ಇಲ್ಲಿ ಸಮಸ್ಯೆ ನಾವು ನೋಡ್ತಾ ಇಲ್ಲ ಸರ್. ಅದಕ್ಕೆ ಹೇಳ್ತಾರೆ ಸರ್, ಈಗ ಸ್ಕೂಲಿಗೆ ಹುಡುಗರು ಇಷ್ಟು ತ್ರಾಸ ಅಲ್ಲದ ಸರ್. ಈಗ ಗಾಡಿನೂ ಬರ್ತಾ ಇಲ್ಲ ಸರ್, ಬಸ್ಗಳು ಅದೇ ಸರ್, ಬಸ್ಸೂ ಬರ್ಲಕ್ಕೂ ತ್ರಾಸ ಅಲ್ಲ ಸರ್. ಇಷ್ಟು ಇಲ್ಲಿ 5 ಕಿಲೋಮೀಟ್ರ್ ಇಲ್ಲದು ನಮ್ಮ ಊರಿಂದ 5 ಕಿಲೋಮೀಟರ್ ಚಿಂತಾಗಿ ಸರ್. ಅಲ್ಲಿಗೆ ಹೋಗ್ಲಾಗ 5 ಕಿಲೋಮೀಟರ್ ಸರ್ ಅಷ್ಟೇ ಟೈಮ್ ಸರ್. ಅಲ್ಲೇ ಬೀದರ್ ಹೋಗೋಂಗೆ ಅಷ್ಟೇ ಟೈಮ್ ಸರ್. ಅಲ್ಲೇ 40 ಕಿಲೋಮೀಟರ್ ಸರ್ ನಮ್ಮೂರು. ನೋಡಿರಿ, ಇಷ್ಟು ಹದಗೆಟ್ಟ ಸರ್. ಇನ್ನು ಯಾರನ್ನೂ ಶಾಸಕರು ಬರ್ತಾ ಇಲ್ಲ, ನಮ್ಮ MP ಗಳು ಸಾಹೇಬ್ಲಾಗಲಿ ಯಾರನ್ನೂ ರಾಜಕೀಯ ಮಂದಿ ಯಾರನ್ನೂ ಬಂದಿಲ್ಲ ನಮ್ಮಲ್ಲಿ. ನಮ್ಮ ಸಮಸ್ಯೆ ಹದಗೆಟ್ಟ ಸರ್. ಒಂದು ಡೆಲಿವರಿ ಹೋಗ್ಬೇಕಂದ್ರೆ ಹೆಣ್ಮಗಳು ಸರ್ ಟೈಮಿಗೆ ಅಷ್ಟು ರೀಚ್ ಆಗದ ಸರ್. ಇಷ್ಟು ಸಮಸ್ಯೆಗಳು ಅದಾವೆ ಸರ್. ಇಲ್ಲಿ ಯಾರನ್ನೂ ಬಂದು ನಮ್ಮ ಸಮಸ್ಯೆನ ಪರಿಹರಿಸ್ತಾರೆ ಸರ್. ಇದಕ್ಕೆ ನೀವು ನಿಮ್ಮ ನ್ಯೂಸ್ನವರಾಗಲಿ ಸ್ವಲ್ಪ ಇದಕ್ಕೆ ಹೈಲೈಟ್ ಮಾಡಿ ಸ್ವಲ್ಪ ನಮ್ಮ ಊರಿಗೆ ರಸ್ತೆ ಮಾಡುವಂಥ ರಸ್ತೆ ಕಲ್ಪಿಸ್ಬೇಕಂತ ಸರ್ ನಾವು ತಮ್ಮಲ್ಲಿ ಕಳ್ಕೊಳ್ಳಿ ಸರ್. ಆವಾಗ ಹೇಳಿದ್ರೆ ಸರ್, ಬಂದು ಎಲೆಕ್ಷನ್ ಟೈಮ್ನಾಗ ಬಂದಾರೆ ಸರ್. ಬಂದು 3 ತಿಂಗಳ ನಿಮ್ಗೆ ಎಲ್ಲ ಕೆಲಸ ಮುಗಿಸಿ ನಿಮ್ಗೆ ಟಾಪ್ ರೋಡ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸರ್. ಶಾಸಕರು ಹೇಳಿದರು. ಅದನ್ನು ಇದುವರೆಗೆ ಬಂದು ಕೇಳಕ್ಕೆ ಹೋದ್ರು ಅವರು ರೆಸ್ಪಾನ್ಸ್ ಇಲ್ಲ ಸರ್. ನಮ್ಗೆ ಸಿಗಲ್ಲ ಸರ್ ಅವರು.
ಏನು ಮಾಡೋದು ಸರ್ ಏನು ಒತ್ತಾಯ ನಾವು ನಿಮ್ಮ ಕಡೆಯಿಂದ ಹೇಳೋದೇನ ಸರ್, ಆದಷ್ಟು ಬೇಗ ಇದು ಎಲ್ಲರೂ ಗಮನಕ್ಕೆ ತಂದು ನೀವು ಇದು ಆದಷ್ಟು ಬೇಗ ನಾವು ರಸ್ತೆನ ಮಾಡ್ಕೊಡ್ಬೇಕಂತ ಅಷ್ಟೇ ಸರ್. ಇನ್ನೊಂದು ಸರ್ 2 ವರ್ಷಗಳ ಹಿಂದೆ KKRDB ಅನುದಾನದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆ ಹಿಂಬದಿಯಲ್ಲಿ 135 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಸಾರ್ವಜನಿಕ ಗ್ರಂಥಾಲಯಕ್ಕೆ ಇಂದಿಗೂ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಕಾಮಗಾರಿ ಮುಕ್ತಾಯ ದಿನಾಂಕ ಮುಗಿದು ವರ್ಷಗಳೇ ಕಳೆದರೂ ಕೂಡ ಇಂದಿಗೂ ಬಾಗಿಲು ತೆರೆದಿಲ್ಲ. ಕಟ್ಟಡದಲ್ಲಿ ಪುಸ್ತಕಗಳನ್ನು ಸರಿಯಾಗಿ ಸಂರಕ್ಷಿಸಿಲ್ಲ ಮತ್ತು ಗ್ರಂಥಾಲಯದ ಒಳಾಂಗಣ ನಿರಂತರ ಬಳಕೆಯ ಕೊರತೆಯಿಂದ ಅಸಮರ್ಪಕ ಸ್ಥಿತಿಯಲ್ಲಿದೆ. ಇಲ್ಲಿಂದ ಕೇವಲ 50 ಮೀಟರ್ ಅಂತರದಲ್ಲಿ ಇರುವ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಗ್ರಂಥಾಲಯದ ಉಪಯೋಗವಾಗುತ್ತಿತ್ತು. ಆದರೆ ಪೂರ್ಣಗೊಂಡರೂ ಕೂಡ ಉಪಯೋಗಕ್ಕೆ ಸಿಗದಂತಾಗಿದೆ. ಪ್ರಸ್ತುತ ಗ್ರಾಮ ಪಂಚಾಯಿತಿ ಕಟ್ಟಡದ ಎದುರು ಪಾಳು ಬಿದ್ದ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಂಥಾಲಯ ಚಿಕ್ಕದಾಗಿದೆ. ಹೊಸ ಗ್ರಂಥಾಲಯದ ಕಟ್ಟಡ ನಿರ್ಮಾಣಗೊಂಡು ವರ್ಷಗಳೇ ಕಳೆದರೂ ಕೂಡ ಶಾಸಕರು 9 ಜನಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಉದ್ಘಾಟನೆ ಭಾಗ್ಯ ದೊರೆದಿರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಇನ್ನು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿರುವ ಗ್ರಂಥಾಲಯಕ್ಕೆ ನಿತ್ಯ 50 ರಿಂದ 100 ವಿದ್ಯಾರ್ಥಿಗಳು ಭೇಟಿ ನೀಡುತ್ತಾರೆ. ಬಾಡಿಗೆ ಕಟ್ಟಡದಲ್ಲಿ ಇಕ್ಕಟ್ಟಾದ ಸ್ಥಳದಲ್ಲಿ ನಡೆಯುತ್ತಿದ್ದ ಗ್ರಂಥಾಲಯಕ್ಕೆ ಸುಸರ್ಜಿತ ಹೊಸ ಕಟ್ಟಡ ನಿರ್ಮಿಸಿದರೂ ಕೂಡ ಉಪಯೋಗವಾಗ್ತಿಲ್ಲ. ಇನ್ನು ನೂತನ ಕಟ್ಟಡ ಉದ್ಘಾಟಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಪುಸ್ತಕ ಪ್ರೇಮಿಗಳು ಆಗ್ರಹಿಸುತ್ತಿದ್ದಾರೆ. ರಾಜ್ಯ ಅರಣ್ಯ ಇಲಾಖೆ ಅಭಿವೃದ್ಧಿಪಡಿಸಿರುವಂತಹ ಈ ಗಸ್ತು ತಂತ್ರಾಂಶದ ಮೂಲಕ ಇಲಾಖೆಯ ಮುಂಚೂಣಿ ಸಿಬ್ಬಂದಿ ದಿನಕ್ಕೊಂದಂತೆ ಎಷ್ಟು ಗಸ್ತು ತಿರುಗುತ್ತಿದ್ದಾರೆ ಎಂಬ ಬಗ್ಗೆ ನಿಗಾ ಇಡಲು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆಯನ್ನು ನೀಡಿದ್ದಾರೆ. ಕೊಳ್ಳೇಗಾಲದಲ್ಲಿ ಚಾಮರಾಜನಗರ ಮತ್ತು ಮೈಸೂರು ವೃತ್ತದ ಅರಣ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಹೊಸದಾಗಿ ರೂಪಿಸಲಾಗಿರುವಂತಹ ಈ ತಂತ್ರಾಂಶದ ಬಗ್ಗೆ ಸೂಕ್ತ ಪ್ರತಿಕ್ರಿಯೆ ನೀಡಿ ತಂತ್ರಾಂಶ ಅಭಿವೃದ್ಧಿಪಡಿಸಿ ಎಂದು ಆದೇಶಿಸಿದರು. ಮಾನವ ವನ್ಯಜೀವಿ ಸಂಘರ್ಷ ನಿಯಂತ್ರಿಸಲು ಗಸ್ತು ಅತ್ಯಂತ ಮುಖ್ಯವಾಗಿದ್ದು ಇದನ್ನು ಬಲಪಡಿಸುವ ಅಗತ್ಯವಿದೆ. ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಈಗಾಗಲೇ ಅಳವಡಿಸಲಾಗಿರುವ ಸ್ಟ್ರೆಪ್ ಜೊತೆಗೆ ನಮ್ಮ ಈ ಗಸ್ತು ತಂತ್ರಾಂಶವನ್ನು ಜಾರಿ ಮಾಡಿ ನಿಗಾ ಇಡುವಂತೆ ಸೂಚನೆಯನ್ನು ನೀಡಿದರು. ಸಭೆಯಲ್ಲಿ ಕೊಳ್ಳೇಗಾಲ ಶಾಸಕ AR ಕೃಷ್ಣಮೂರ್ತಿ, ಹನ್ನೂರು ಶಾಸಕ ಮಂಜುನಾಥ್ ಮತ್ತು ಇಲಾಖೆಯ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಭಾಲ್ಕಿ ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಭರತ್ ಸಿನಿ ಕ್ರಿಯೇಷನ್ಸ್ ಬ್ಯಾನರ್ ನಡಿ ನಿರ್ಮಾಣಗೊಂಡಿರುವಂತಹ ಭಕ್ತಿ ಪ್ರಧಾನವಾಗಿರುವ ಜಗನ್ಮಾತೆ ಅಕ್ಕ ಮಹಾದೇವಿ ಚಿತ್ರ ಬಿಡುಗಡೆಗೆ ಸಿದ್ಧಗೊಂಡಿದೆ. ರಾಜ್ಯದ 100ಕ್ಕೂ ಅಧಿಕ ಚಿತ್ರಮಂದಿರ ಸೇರಿ ನೆರೆಯ ತೆಲಂಗಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಏಕಕಾಲಕ್ಕೆ ಈ ಚಿತ್ರ ಬಿಡುಗಡೆಗೊಳ್ಳಲಿದೆ. ಅಮೆರಿಕ, ಇಂಗ್ಲೆಂಡ್ನಲ್ಲಿಯೂ ಕೂಡ ಹೊರ ದೇಶಗಳಲ್ಲಿಯೂ ಕೂಡ ಚಿತ್ರ ಬಿಡುಗಡೆಗೆ ಯೋಜನೆ ಹಾಕಿಕೊಳ್ಳಲಾಗಿದೆ ಎಂದರು. ಇನ್ನು ಬೀದರ್ ಜಿಲ್ಲೆ ಸೇರಿ ಶ್ರೀಶೈಲಂನಲ್ಲಿ ಸುಮಾರು 6 ತಿಂಗಳುಗಳ ಕಾಲ ನಿರಂತರವಾಗಿ ಚಿತ್ರೀಕರಣಗೊಂಡಿದ್ದು 45 ಕಲಾವಿದರು ಚಿತ್ರದಲ್ಲಿ ನಟಿಸಿದ್ದಾರೆ. ನಾನು ಕೂಡ ಬೀದರ್ ಜಿಲ್ಲೆಯವನು ಆಗಿರುವ ಕಾರಣಕ್ಕೆ ಈ ಚಿತ್ರದಲ್ಲಿ ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಆದ್ಯತೆ ನೀಡಿ ಪ್ರೋತ್ಸಾಹಿಸುವ ಕೆಲಸ ಮಾಡಿದ್ದೇನೆ. ಚಿತ್ರದ ಮುಖ್ಯ ಪಾತ್ರದಲ್ಲಿ ಹೆಸರಾಂತ ನಟರಾದ ಸುಚೇಂದ್ರ ಪ್ರಸಾದ್ ಕಾಣಿಸಿಕೊಳ್ಳಲಿದ್ದಾರೆ. ಹಾಸ್ಯ ಪಾತ್ರದಲ್ಲಿ ವೈಜನಾಥ್ ಬಿರಾದರ್ ಮಿಂಚಲಿದ್ದಾರೆ. ಸ್ಥಳೀಯ ಕಲಾವಿದೆ ಬೀದರ್ನ ಸುಲೇಕ್ಷಾ ಖೈರಾ ಅಕ್ಕ ಮಹಾದೇವಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಈ ಚಿತ್ರ ಅತ್ಯುತ್ತಮವಾಗಿ ಮೂಡಿ ಬಂದಿದ್ದು ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಜಗನ್ಮಾತೆ ಅಕ್ಕ ಮಹಾದೇವಿ ಚಿತ್ರವನ್ನು ವೀಕ್ಷಿಸಿ ಶುಭ ಹಾರೈಸಿ ಸ್ಥಳೀಯ ಕಲಾವಿದರಿಗೆ ಪ್ರೋತ್ಸಾಹ ತುಂಬಬೇಕು ಅಂತ ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಜಯರಾಜ್ ದಾಬಶೆಟ್ಟೆ, ಪ್ರಧಾನ ಕಾರ್ಯದರ್ಶಿ ಗಣಪತಿ ಬೋಚೊರೆ, ನಟಿ ಶ್ರೀ ಗೌರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಂದೀಪ್ ಎಲ್ಲರ ನೀವು ಬಂದ್ರೆ ಚಲೋ ಐತಿಲ್ಲ ವಿಷ್ಣುಕಾಂತ್ ಸರ್ ಅವರು ಕೇಳಿದಾಗ ಸಿನಿಮಾ ಈ ಥರ ನಡೀತಾ ಇದೆ ಮೇಡಮ್, ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಕ್ಕ ಮಹಾದೇವಿ ಸಿನಿಮಾಗೆ ಅಂತ ಹೇಳಿದಾಗ ಸರಿ ಸರ್ ಆಯಿತು ಅಂತ. ಯಾಕಂದರೆ ನಮ್ಮೂರವರೇ ಅಲ್ವಾ, ಸೊ ನಮ್ಮೂರಿಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು ಅಂತ ನಾನು ಸರಿ ಆಯಿತು ಅಂತ ಒಪ್ಕೊಂಡು 1 ಮಂತ್ ಶೂಟಿಂಗ್ ಹೋಗೋದಕ್ಕಿಂತ ಮುಂಚೆ 1 ತಿಂಗಳು ಅದ್ರ ಪ್ರಾಕ್ಟೀಸ್ ಮಾಡಿ ವಚನಗಳೆಲ್ಲ ಯಾವ ಥರ ಇದೆ, ಸಿನಿಮಾ ಯಾವ ಥರ ಬರಬೇಕು ಅಂತೆಲ್ಲ ಡಿಸ್ಕಷನ್ ಮಾಡಿ ಜರ್ನಿ ಶುರು ಆಗಿದೆ. ಜಗನ್ಮಾತೆ ಅಕ್ಕ ಮಹಾದೇವಿಯವರು ಹುಟ್ಟಿದ್ದು ಹೇಗೆ, ಆಮೇಲೆ ಅವರಿಗೆ ಅಕ್ಕ ಮಹಾದೇವಿ ಅನ್ನೋ ಹೆಸರು ಹೇಗೆ ಬಂದು ವಚನ ಹೆಂಗೆ ರಚನೆ ಮಾಡಿದ್ರು, ಆಮೇಲೆ ಚೆನ್ನಮಲ್ಲಿಕಾರ್ಜುನನಿಗೆ ನೆನೆಸ್ಕೊಂಡು ಕದಳಿ ಮನೆಗೆ ಹೋಗಿ ಆಯ್ಕೆ ಆಗ್ತಾರೆ. ಇಷ್ಟೆಲ್ಲ ಜರ್ನಿನು ತುಂಬ ಸೂಕ್ಷ್ಮವಾಗಿ ಒಂದೊಂದು ವಚನದ ಪ್ರಕಾರ ಒಂದೊಂದು ವಚನಗಳು ಹೇಗೆ ಬರುತ್ತೆ ಅದೇ ರೀತಿ ಇಲ್ಲ ಲೊಕೇಶನ್ಸ್ ಎಲ್ಲ ಯಾವ ಥರ ಸೆಟ್ ಆಗಿದೆ ಅಂದರೆ
ನಾವು ಸೆಟ್ಟು ಹಾಕಿದ್ದೀವಿ, ಆದರೆ ವಾತಾವರಣನೂ ನಮ್ಗೆ ಸಾಥ್ ಕೊಡಬೇಕಲ್ಲ. ಅದೇ ಥರ ನಮ್ಗೆ ವಾತಾವರಣನೂ ಸಾಥ್ ಕೊಟ್ಟಿದೆ ಸರ್. ಆ ಸಿಚುವೇಶನ್ಗೆ ಬಿಸಿಲು ಬೇಕಂದಾಗ ಅದು ತಾನೇ ಕ್ರಿಯೇಟ್ ಆಗಿ ಬಂದಿರೋದು. ಆ ಥರ ತುಂಬ ಶಕ್ತಿಗಳು ಸಿನಿಮಾ ಮಾಡಬೇಕಾದಾಗ ವರ್ಕ್ ಆಗಿದೆ. ತುಂಬ ಶಕ್ತಿ, ದೈವಶಕ್ತಿ ಅನ್ಬೋದು, ದೇವರು ಆಶೀರ್ವಾದ ಅನ್ಬೋದು, ಈ ಸಿನಿಮಾಗೆ ಎಲ್ಲ ರೀತಿಯಿಂದಲೂ ತಾನೇ ಪಡೆದುಕೊಂಡು ಬಂದಿದೆ. ಯಾವುದು ಪಾತ್ರನೂ ಡೈರೆಕ್ಟರ್ ಅಂದಮೇಲೆ ಓಕೆ ಈ ಪಾತ್ರಕ್ಕೆ ಇವ್ರು ಸೂಟ್ ಆಗ್ತಾರೆ ಅಂತ ಅವ್ರದ್ದು ಇರುತ್ತೆ ಕಲ್ಪನೆ. ಅವ್ರ ಕಲ್ಪನೆ ಪ್ರಕಾರ ನನಗೆ ತೊಗೊಂಡಿದ್ದಾರೆ. ಬಟ್ ನನಗೇನು ಅನಿಸುತ್ತೆ ಅಂದರೆ ಆ ದೇವ್ರು ಕೊಟ್ಟಿರೋ ವರ ಈ ನನಗೆ ಪಾತ್ರ ಸಿಕ್ಕಿರೋದು. ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಮನೆಗೂ ಅಕ್ಕನ ಚರಿತ್ರೆ ಗೊತ್ತಾಗಬೇಕನ್ನೋದೇ ನನ್ನ ಆಸೆ, ಮತ್ತು ನಮ್ಮ ಡೈರೆಕ್ಟರ್ ಅವ್ರ ಆಸೆನೂ ಗೊತ್ತಾಗಬೇಕು. ಎಲ್ರಿಗೂ ಕತೆ ಗೊತ್ತಿರಬೇಕು. ಸ್ವಲ್ಪ ಜನಕ್ಕೆ ಏನಿರುತ್ತೆ ಅಂದರೆ ಅಕ್ಕ ಮಹಾದೇವಿ ಅಂದ ತಕ್ಷಣ ವಿಗ್ ಇರುತ್ತೆ, ಕೂದಲಿರುತ್ತೆ, ಮೈಯೆಲ್ಲ ಅಷ್ಟೇ ಮಾತ್ರ ಗೊತ್ತಿರೋದು. ತುಂಬ ಜನಕ್ಕೆ, ಮಕ್ಕಳಿಗೂ ಒಂದು ಸ್ವಲ್ಪ ಪಾಠ ಇರುತ್ತೆ, ಸ್ವಲ್ಪನೇ. ಆದರೆ ಅಕ್ಕ ಮಹಾದೇವಿ ಹೆಂಗೆ ಬಂದರು, ಅಕ್ಕ ಮಹಾದೇವಿ ಹೆಂಗಾದರು, ಅದಾದಮೇಲೆ ಅವ್ರಿಗೆ ಏನೆಲ್ಲ ಕಷ್ಟಗಳು ಬಂದು, ಏನೆಲ್ಲ ನೋವು ಅನುಭವಿಸಿದ್ರು, ಯಾವ ಥರ ಹೆಣ್ಮಕ್ಳ ಪರವಾಗಿ ನಿಂತ್ಕೊಂಡ್ರು, ಎಲ್ಲನೂ ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಆದಷ್ಟು ಬೇಗ ಡಿಸೆಂಬರ್ 19ನೇ ತಾರೀಕಿನಂದು ರಾಜ್ಯಾದ್ಯಂತ ಎಲ್ಲ ಕಡೆನೂ ಬಿಡುಗಡೆ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲೇ ಅಲ್ಲ, ಹೊರದೇಶದಲ್ಲೂ ಬಿಡುಗಡೆ ಮಾಡುವ ಎಲ್ಲ ಪ್ರಯತ್ನಗಳು ನಮ್ಮ ಡೈರೆಕ್ಟರ್ ಸರ್ ಅವ್ರು ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಮಾಧ್ಯಮ ವರ್ಗ ಎಲ್ರಿಗೂ ನಮಸ್ಕಾರ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಪತ್ರಕರ್ತ ಬಾಂಧವರಿಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರದ ಪತ್ರಿಕಾಗೋಷ್ಠಿಯನ್ನು ನಮ್ಮದೇ ಆದ ತಾಲೂಕಿನಲ್ಲಿ ತಮ್ಮೆಲ್ಲರನ್ನು ಆಹ್ವಾನಿಸಿ ಸ್ವಾಗತ ಕೋರುತ್ತಾ ಈ ಚಲನಚಿತ್ರದ ಬಿಡುಗಡೆ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸೋಣ ಅಂತ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಕೆಲವೊಂದು ಇನ್ಫಾರ್ಮೇಷನ್ ಕೊಡಬೇಕಂತ ಬಯಸ್ತೇವೆ. ಮಿತ್ರರೇ, ಇಲ್ಲಿವರೆಗೆ ನನ್ನ ಚಲನಚಿತ್ರಗಳನ್ನು ತಾವು ನೋಡಿದ್ದೀರ, ಹಾರೈಸಿದಿರಿ, ಯಶಸ್ವಿ ಆಗಲಿಕ್ಕೆ ತಾವು ಕೂಡ ಪ್ರಯತ್ನ ಪಟ್ಟಿದ್ದೀರಿ. ನಿಮ್ಮ ಸಹಕಾರ ಈ ಚಲನಚಿತ್ರಕ್ಕೂ ಇರಲಿ ಅಂತ ಬಯಸ್ತೀನಿ. ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರವು ಇದೇ ತಿಂಗಳ ಅಂದರೆ ಡಿಸೆಂಬರ್ 19ರಂದು ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ಅಲ್ಲದೆ ರಾಷ್ಟ್ರದ ಹೊರ ರಾಷ್ಟ್ರಗಳಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಹುಶಃ ಡಿಸೆಂಬರ್ 19ರೊಳಗೆ ಆಗ್ಬೋದು, ಇಲ್ಲದಿದ್ದರೆ ಆಮೇಲೆ ಅದ್ರ ಆಗ್ಬೋದು. ಆದರೆ ಸದ್ಯದಲ್ಲಿ ಡಿಸೆಂಬರ್ 19ರಂದು ಕರ್ನಾಟಕ ಮತ್ತು ಪಕ್ಕದ ಮಹಾರಾಷ್ಟ್ರದ ಉದ್ಗೀರು, ಲಾತೂರ ಮತ್ತು ಸೋಲಾಪುರದಲ್ಲಿ ನಾವು ಬಿಡುಗಡೆ ಮಾಡುವ ಒಂದು ಯೋಜನೆ ಹಾಕ್ಕೊಂಡಿದ್ದೇವೆ. ಹಾಗೆ ಇನ್ನೊಂದು ಪಕ್ಕದಲ್ಲಿ ತೆಲಂಗಾಣದ ಜೈರಾಬಾದ್, ಸದಾಶಿವಪೇಟ್, ಹೈದರಾಬಾದ್ ನಗರದಲ್ಲಿ, ಹೀಗೆ ಕೆಲವೊಂದು ಕಡೆಗೆ ನಾವು ರಿಲೀಸ್ ಮಾಡೋಂಥ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಸುಮಾರು 100 ಚಲನಚಿತ್ರ ಮಂದಿರಕ್ಕಿಂತ ಹೆಚ್ಚಿನ ಚಲನಚಿತ್ರ ಮಂದಿರಗಳಲ್ಲಿ ಒಂದು ಬಿಡುಗಡೆ ಮಾಡುವ ಪ್ಲ್ಯಾನ್ ನಡೀತಿದೆ. ಶಾರ್ಟ್ಲಿ ಅಂದರೆ ಒಂದು ವಾರದಲ್ಲಿ ಚಲನಚಿತ್ರಗಳ ರಿಲೀಸ್ ಆಗುವಂಥ ಎಲ್ಲ ಚಿತ್ರಮಂದಿರಗಳ ಹೆಸರು ಕೂಡ ನಾವು ಪತ್ರಿಕಾಗಳಲ್ಲಿ ಜಾಹೀರಾತಾಗಿ ಮತ್ತೆ ತಿಳಿಸ್ತೇವೆ ತಮಗೆ. ಈ ಚಲನಚಿತ್ರ ಆರಂಭವಾಗಿ ಸುಮಾರು 6 ತಿಂಗಳ ಕಾಲ ಶೂಟಿಂಗ್ನಲ್ಲಿ ನಾವು ತೊಡಗಿಸಿಕೊಂಡು, ಅಂದರೆ ಹೋದ ವರ್ಷದ ಮೇ ತಿಂಗಳಲ್ಲಿ ನಾವು ಆರಂಭ ಮಾಡಿದ್ದೇವೆ ಚಲನಚಿತ್ರದ ಶೂಟಿಂಗ್, ಚಿತ್ರೀಕರಣ. ಅದಾದ ನಂತರ ಕೆಲವೊಂದು ಕಾಲಘಟ್ಟಕ್ಕೆ ಅನುಗುಣವಾಗಿ, ಬೇಸಿಗೆ, ಮಳೆಗಾಲ ಮತ್ತು ಚಳಿಗಾಲ ಹೇಗಿರುತ್ತೋ ಆ ಕಾಲಘಟ್ಟಕ್ಕೆ ಅನುಗುಣವಾಗಿ ಬೇರೆ ಬೇರೆ ನಮಗೆ ಕಲರ್ ಬೇಕಾಗುತ್ತೆ. ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಬೇರೆ ಬೇರೆ ಒಂದು ಆ ಕಾಲಘಟ್ಟಕ್ಕೆ ತಕ್ಕಂತೆ ಕಥೆ ಏನಿರುತ್ತೋ ಆ ಕಥೆಗೆ ತಕ್ಕಂತೆ ಸಾಂದರ್ಭಿಕವಾಗಿ ಲೊಕೇಶನ್ಗಳಲ್ಲಿ ಮತ್ತು ಈ ಕಲರ್. ಜೇವರ್ಗಿ ತಾಲೂಕಿನ ಕಲ್ಲೂರು ಕೆ ಗ್ರಾಮ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದು, ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಕೋಡಲಗಿ ಹಾಗೂ ಪಿಡಿಒ ಶ್ರೀಕಾಂತ್ ದೊಡ್ಡಮನಿ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶಸ್ತಿ ಪ್ರದಾನ ಮಾಡಿದರು. ಸ್ವಚ್ಛತೆ, ನೈರ್ಮಲ್ಯ, ಕಂದಾಯ ವಸೂಲಿ, ಸಮರ್ಪಕ ಕುಡಿಯುವ ನೀರು ಸರಬರಾಜು ಸೇರಿದಂತೆ ಇನ್ನಿತರ ವಿಭಾಗಗಳಲ್ಲಿ ವಿಶೇಷ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳಿಗೆ ನೀಡುವ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ತಾಲೂಕಿನ ಕಲ್ಲೂರು ಕೆ ಗ್ರಾಮ ಪಂಚಾಯತ್ ಭಾಜನವಾಯಿತು. ಕಲ್ಲೂರು ಕೆ ಗ್ರಾಮ ಪಂಚಾಯತ್ 2023-24ನೇ ಸಾಲಿನಲ್ಲಿ ಮನರೇಗಾ ಯೋಜನೆ, ಕುಡಿಯುವ ನೀರು ನಿರ್ವಹಣೆ, ಸ್ವಚ್ಛ ಭಾರತ್ ಯೋಜನೆ, ತೆರಿಗೆ ಪರಿಷ್ಕರಣೆ, ಬರಗಾಲ ಮತ್ತು ಪ್ರವಾಹ ನಿರ್ವಹಣೆ ಹಾಗೂ ಉತ್ತಮ ಆಡಳಿತಕ್ಕಾಗಿ ಗ್ರಾಮ ಪಂಚಾಯತಿ ಮಾಡಿರುವ ಉತ್ತಮ ಕೆಲಸಗಳನ್ನು ಪರಿಗಣಿಸಿ ಗಾಂಧಿ ಗ್ರಾಮ ಪುರಸ್ಕಾರ ನೀಡಲಾಯಿತು. ಯಾದಗಿರಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಲಾಯಿತು. ಯುವ ಜನ ಮತ್ತು ಕ್ರೀಡಾ ಇಲಾಖೆಯಿಂದ ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಸಚಿವ ಶರಣಬಸಪ್ಪ ಗೌಡ ದರ್ಶನಪುರ್ ಅವರು ಉದ್ಘಾಟನೆಯನ್ನು ಮಾಡಿದರು. ಯುವ ಜನೋತ್ಸವದ ಅಂಗವಾಗಿ ವಿವಿಧ ಸಾಹಸ ಕ್ರೀಡೆಗಳನ್ನು
ಹಮ್ಮಿಕೊಳ್ಳಲಾಗಿತ್ತು. ಯಾದಗಿರಿ ಕೋಟೆಯ ರಾಕ್ ಕ್ಲೈಂಬಿಂಗ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸ್ಕೂಬಾ ಡೈವಿಂಗ್ ನಡೆಸಲಾಯಿತು. ಇನ್ನು ಶಿಲಾರೋಹಿಗಳಾದ ಬಿಪಾಸ್, ಸುನೀತಾ ಮತ್ತು ಮುನಿರಾಜ್ ಅವರು ಅತಿ ಎತ್ತರದ ಬೆಟ್ಟದ 350 ಅಡಿಯಷ್ಟು ಶಿಲಾರೋಹಣ ಅಂದರೆ ರಾಕ್ ಕ್ಲೈಂಬಿಂಗ್ ಮಾಡಿದರು. ವಿಶೇಷ ಚೇತನರಾದ ಸುನೀತಾ ಅವರು ಮೈ ಜುಮ್ಮೆನಿಸುವಂತೆ ಬೆಟ್ಟ ಹತ್ತಿದ್ರು. ಶಿಲಾರೋಹಿಗಳ ಚಕ್ಕತೆಗೆ ಮೈ ಜುಮ್ಮೆನಿಸುತ್ತಿತ್ತು. ಶಿಲಾರೋಹಣದ ಬಗ್ಗೆ ಸುರಕ್ಷತಾ ನಿಯಮ, ರಾಕ್ ಬಗ್ಗೆ ಸೂಕ್ತ ತರಬೇತಿ ನೀಡಲಾಗಿತ್ತು. ಅನೇಕ ಯುವಕರು ಉತ್ಸವದಿಂದ ರಾಕ್ ಕ್ಲೈಂಬಿಂಗ್ ಮಾಡಿ ಖುಷಿಪಟ್ಟರು. ರಾಕ್ ಕ್ಲೈಂಬಿಂಗ್ ಅನ್ನ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಆಯುಕ್ತ ಚೇತನ್ ಆರ್ ಮತ್ತು SP ಪೃಥ್ವಿಕ್ ಶಂಕರ್ ಅವರು ವೀಕ್ಷಣೆಯನ್ನು ಕೂಡ ಮಾಡಿದ್ರು. ಚಾಲನೆಗೊಳಿಸ್ತಾ ಇದ್ದಾರೆ. ದೀಪಂ ಜ್ಯೋತಿ ಪರಂ ಜ್ಯೋತಿ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರಂತು ಮೇ ಪಾಪಂ ದೀಪಂ ಜ್ಯೋತಿ ನಮಸ್ತುತೆ. ಕತ್ತಲೆಯಿಂದ ಬೆಳಕಿನಡೆಗೆ ಅಜ್ಞಾನದಿಂದ ದೀಪ ನಮ್ಮೆಲ್ಲರ ಮನೆ ಮತ್ತು ಮನಸ್ಸುಗಳು ಬೆಳಗಲಿ. ಯುವ ಜನತೆಯ ಜ್ಯೋತಿ ಈಗ ಪ್ರಚಂಡಗೊಂಡಿದೆ. ಒಂದು ಜೋರಾದ ಚಪ್ಪಳದೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ಕೋರೋಣ. ಈ ವೃಂದದವರಿಗೂ ಧನ್ಯವಾದಗಳು. ಇದೀಗ ಮಡಿಕೆಗೆ ಸಿರಿಧಾನ್ಯಗಳನ್ನ ತುಂಬುವ ಮೂಲಕ ಚಿತ್ತಾಪುರ ತಾಲೂಕಿನ ಭೀಮಾ ನಡಿಗೆ ಪಥಸಂಚಲನಕ್ಕೆ ಎರಡೆರಡು ಬಾರಿ ಅನುಮತಿ ನೀಡುವ ಮೂಲಕ ತಹಶೀಲ್ದಾರ್ ತಮ್ಮ ಮನಬಂದಂತೆ ವರ್ತಿಸುತ್ತಿದ್ದು ಸಚಿವರ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ಚಿತ್ತಾಪುರದಲ್ಲಿ ತುಗ್ಲಕ್ ದರ್ಬಾರ್ ನಡೆಯುತ್ತಿದೆ ಅಂತ ಬಿಜೆಪಿ ತಾಲೂಕು ಅಧ್ಯಕ್ಷ ರವೀಂದ್ರ ಸಜ್ಜನ್ ಶೆಟ್ಟಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು RSS ಪಥಸಂಚಲನಕ್ಕೆ ಚಿತ್ತಾಪುರ ತಾಲೂಕು ಕಂದಾಯ ವ್ಯಾಪ್ತಿಯಲ್ಲಿ ಇರುವವರಿಗೆ ಅವಕಾಶ ನೀಡಲಾಗಿತ್ತು ಹಾಗೂ 350 ಜನರಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿತ್ತು. ಇನ್ನು ಸಂಚಲನಕ್ಕೆ ಬರುವವರ ID ಕಾರ್ಡ್ ಪರಿಶೀಲನೆ ನಡೆಸಿ ಬ್ಯಾರಿಕೇಡ್ ಹಾಕಿ ನಾಕಾಬಂದಿ ಹಾಕಿ ಪಥಸಂಚಲನ ಫೇಲ್ ಮಾಡುವ ಉದ್ದೇಶದಿಂದ ಪೊಲೀಸರು ತುಂಬಾ ಚಿತ್ರಹಿಂಸೆಯನ್ನು ನೀಡಿದರು. ಆದರೆ ಭೀಮಾ ನಡಿಗೆ ಪಥಸಂಚಲನಕ್ಕೆ ಯಾವುದೇ ಬ್ಯಾರಿಕೇಡ್ ಹಾಕಿಲ್ಲ, ಯಾರನ್ನು ತಪಾಸಣೆ ನಡೆಸಿಲ್ಲ ಮತ್ತು ಇಂತಿಷ್ಟೇ ಜನರು ಭಾಗವಹಿಸಬೇಕು ಅಂತ ಹೇಳಿಲ್ಲ ಮತ್ತು ಸಮಯ ಪರಿಪಾಲನೆ ಮಾಡಿಲ್ಲ. ಹೀಗಾಗಿ ಇಲ್ಲಿನ ಅಧಿಕಾರಿಗಳು ತಾರತಮ್ಯ ಮಾಡಿ ಕಾನೂನು ತಮಗೆ ಬೇಕಾದ ಹಾಗೆ ಬಳಸಿಕೊಂಡಿದ್ದಾರೆ ಅಂತ ದೂರಿದ್ರು. ಕಲಬುರಗಿಯ ಕಡಕಂಚಿಯಲ್ಲಿರುವಂತಹ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನಡೆದ ನಾಟಕ ಮತ್ತು ರಂಗಭೂಮಿಯಲ್ಲಿ ಪುರಾಣ, ಇತಿಹಾಸ ಮತ್ತು ಸಂಪ್ರದಾಯದ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನ ಗಣ್ಯರು ಉದ್ಘಾಟಿಸಿದ್ರು. ನಾಟಕವು ಶ್ರೀಮಂತ ಇತಿಹಾಸ ಹೊಂದಿದ್ದು ಅದು ತನ್ನ ಭಾಷೆಯ ಮೂಲಕ ಮನುಷ್ಯನ ಮನಸ್ಸಿನೊಂದಿಗೆ ಮಾತನಾಡುತ್ತದೆ ಅಂತ CUK ಕುಲಪತಿ ಪ್ರೊಫೆಸರ್ ಭಟ್ಟು ಸತ್ಯನಾರಾಯಣ್ ಹೇಳಿದರು. ಕಡಗಂಚಿಯಲ್ಲಿರುವ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನಡೆದ ನಾಟಕ ಮತ್ತು ರಂಗಭೂಮಿಯಲ್ಲಿ ಪುರಾಣ, ಇತಿಹಾಸ ಮತ್ತು ಸಂಪ್ರದಾಯದ ಕುರಿತು 2 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಇನ್ನು CM DCM ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರವಾಗಿ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಇದಕ್ಕಿಂತ ತಿಂಗಳು ಮೊದಲು ಸಚಿವರಿಗೂ ತಿಂಡಿ ಪಾರ್ಟಿ ಮಾಡಿದ್ರು. ಸಚಿವರೆಲ್ಲರಿಗೂ ಕೂಡ 1 ತಿಂಗಳು ಮೊದಲೇ ಪಾರ್ಟಿ ಮಾಡಿದ್ರು, ಊಟ ಮಾಡಿ ಬಂದೆವು. ಆವಾಗ ನಮ್ಮ ಜೊತೆಗೆ ಯಾವುದೇ ಬದಲಾವಣೆ ಚರ್ಚೆ ಆಗಿಲ್ಲ. ಬಿಜೆಪಿಯವರ ತಾಟಿನಲ್ಲಿ ಹೆಗಣ ಬಿದ್ದಿದೆ, ಅದನ್ನು ಅವರು ನೋಡಿಕೊಳ್ಳಲಿ. ನಮ್ಮ ತಾಟಿನಾಗ ಬಿದ್ದ ಕೂದಲು ಯಾಕೆ ಹುಡುಕ್ತಾರೆ? KC ವೇಣುಗೋಪಾಲ್ ರಾಜ್ಯ ಭೇಟಿ ವಿಚಾರಕ್ಕೂ ಅವರು ಪ್ರತಿಕ್ರಿಯೆ ನೀಡಿದ್ದು, KC ವೇಣುಗೋಪಾಲ್ ಸುರ್ಜೇವಾಲ್ ಅವರು ನಿರಂತರವಾಗಿ ಬರ್ತಾರೆ. ಸುರ್ಜೇವಾಲ್ ಅವರು ರಾಜ್ಯ ಉಸ್ತುವಾರಿ ಇದ್ದಾರೆ, ಅವರು ಬರ್ತಾರೆ. ಯಾವ ಸಂದೇಶ ಹೊತ್ತು ಬಂದಿದ್ದಾರೆ ನಮಗೆ ಗೊತ್ತಿಲ್ಲ. CM ಮಂತ್ರಿ ಬದಲಾವಣೆ ವಿಚಾರ ಇದು ಸಮಸ್ಯೆ ಅಲ್ಲ, ರೈತರ ಸಮಸ್ಯೆಗಳು ಇದರಲ್ಲಿ ಏನೋ ವಿಶೇಷ ಇಲ್ಲ ಅಂತ ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ್ ಹೇಳಿದ್ದಾರೆ. PM ಮೋದಿಗೆ 75 ವರ್ಷ ಆಗಿದೆ, ಯಾವಾಗ ಹೊರಗೆ ಹಾಕ್ತಾರೆ? CM ಸಿದ್ದರಾಮಯ್ಯ ತ್ಯಾಗದ ಮಾತಿನ ವಿಚಾರವಾಗಿಯೂ ಕೂಡ ಸಚಿವ ದರ್ಶನಾಪುರ್ ಪ್ರತಿಕ್ರಿಯೆ ನೀಡಿರುವಂಥದ್ದು. CM ಸಿದ್ದರಾಮಯ್ಯ ಅವರು ಈ ಹಿಂದೆ ಇದು ನನ್ನ ಲಾಸ್ಟ್ ಚುನಾವಣೆ ಅಂದಿದ್ದಾರೆ. ಚುನಾವಣೆ ಸ್ಪರ್ಧೆ ಮಾಡುವುದು ಲಾಸ್ಟ್ ಅಂತ ಈ ಹಿಂದೆನೇ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಪಾಪ್ಯುಲಾರಿಟಿ ಇದೆ, ಹಾಗಾಗಿ ಯಾವ ಪಕ್ಷದಲ್ಲಿ ಕೂಡ ಸಿದ್ದರಾಮಯ್ಯ ಅವರಿಗೆ ಇರುವ ಪಾಪ್ಯುಲಾರಿಟಿ ಅರ್ಧ ಸಮಾನ ಇಲ್ಲ. ಸಕ್ರಿಯ ರಾಜಕೀಯದಲ್ಲಿ ಇರುತ್ತೇನಂತ ಹೇಳಿದ್ದಾರೆ. ರಾಜಕೀಯದಲ್ಲಿ ರಾಜಕಾರಣಿಗಳು ಪರಸ್ಪರ ಭೇಟಿ ಆಗ್ತಾರೆ. ವಿಜೇಂದ್ರ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದ್ರೆ ಅವರು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಬರಬಹುದು ಅಂತ ಸಚಿವ ದರ್ಶನಾಪುರ್ ಒಂದು ಸ್ಫೋಟಕ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಗಮನಕ್ಕೆ ತರ್ತೀವಿ, ನಮಗೇನು ಮಾಡಿಲ್ಲ. ನಮಗೆ ಇದಕ್ಕಿಂತ ಮೊದಲ 1 ತಿಂಗಳ ಮೊದಲೇ ನಮಗೆ ಮಾಡಿದ್ರು. ತಿಂಡಿ ಮಾಡ್ಕೊಂಡು ಊಟ ಮಾಡಿ ಬಂದೀವಿ. 1 ತಿಂಗಳ ಮೊದಲು ಮಾಡಿದ್ರು ನಮ್ಮೆಲ್ಲ ಊಟ. ಏನು ಚರ್ಚೆ ಇಲ್ಲ.
ನೋಡ್ರಿ ಬಿ ಜೆ ಪಿದವ್ರಿಗೆ ಏನು ಕೆಲಸ ಅದ ಮೊದಲು ತಮ್ಮ ತಾಟ್ನ್ಯಾಗ ಹೆಗ್ಗಣ ಬಿದ್ದದ್ದು ನೋಡ್ಕೆ ಅಂತ ಹೇಳ್ರಿ, ಮಂದಿ ತಾಟ್ನ್ಯಾಗ ಕೂದಲು ಯಾಕೆ ಹುಡುಕಾಡ್ತಾರೆ. ರೆಗ್ಯುಲರ್ ಆಗಿ ಕೆ ಸಿ ವೇಣುಗೋಪಾಲ್ ಬರ್ತಾರ, ನಮ್ಮಲ್ಲಿ ಸುರ್ಜೇವಾಲ್ ಅವ್ರು ಬರ್ತಾರ, ಅದು ನಿರಂತರ ಅದ. ಬಿ ಜೆ ಪಿದಾಗೂ ಮ್ಯಾಗೇನು ರಾಜ್ಯ ಉಸ್ತುವಾರಿಗಳು ಅವರು ಬರ್ತಾರ. ಸಮಸ್ಯೆ ಅಂದ್ರೆ ಅಧಿಕಾರ ಬದಲಾವಣೆ ಆಗೋದು, ನಾ ಮಂತ್ರಿ ಆಗೋದು, ಇವು ಸಮಸ್ಯೆಗಳೇ ಅಲ್ರಿ ಇವು ಸಮಸ್ಯೆಗಳಲ್ಲ. ಸಮಸ್ಯೆ ಅಂದ್ರೆ ಬೇರೆ ಇವೆಲ್ಲ. ಈಗ ಮಳೆ ಬಂದು ರೈತರು ಹಾಳಾಗಿರ್ತಕ್ಕಂಥದ್ದು ಇವೆಲ್ಲ ಇವು ಸಮಸ್ಯೆಗಳು. ಅವು ಸಮಸ್ಯೆ ಅಲ್ಲ, ಅವು ಯಾವುದೇ ಪಕ್ಷದಾಗಿದ್ದು ರೀ ಇಂಟರ್ನಲ್ ಇವು ಇದ್ದವು. ಈಗ ನರೇಂದ್ರ ಮೋದಿಗೆ 75 ವರ್ಷ ಆಯ್ತು, ಯಾವಾಗ ಹೋಗ್ತಾನೆ ಕೇಳಬೇಕಲ್ಲ. ಈಗ ಅದ್ವಾನಿ ಅವರಿಗೆ, ಮುರಳಿ ಮನೋಹರ್ ಜೋಶಿಗೆ, ಉಮಾಭಾರತಿಗೆ ಎಲ್ಲ ಹೊರಗೆ ಹಾಕಿದ್ರು 75 ಆದ್ಮ್ಯಾಕ. ಮತ್ತು ಈಗ ಸೀನಾ 75 ಆದವ್ರದ್ದು ಪರಿಸ್ಥಿತಿ ಏನೇನದ, ಮಾತಾಡಿದವರು ಮಾತಿನ ಪ್ರಕಾರ ನಡ್ಕೋಬೇಕಲ್ಲ, ಮತ್ತು ಉಗುಳಿದ ನೆಕ್ಕದ ಆಗ್ಬಾರ್ದು ಅವರು. ಅವ್ರು ಹೇಳ್ಯಾರ ಇಲ್ಲ, ಅವ್ರು ಮೊದಲನೇ ಹೇಳ್ಯಾರ, ಅದು ಲಾಸ್ಟ್ ಚುನಾವಣೆ ಅಂದ್ರೆ ಎಲೆಕ್ಟ್ರಲ್ ಸ್ಪರ್ಧೆ ಮಾಡ್ತಕ್ಕಂಥದ್ದು ಲಾಸ್ಟ್ ಅಂತ ಅವ್ರು ಹೇಳ್ಯಾರ. 29ಕ್ಕೂ ಜನರು ಅಭಿಮಾನಿಗಳು ಒತ್ತಡ ಇರೇ ಇರ್ತದೆ. ಯಾಕಂದ್ರೆ ಇವತ್ತಿನ ಸ್ಥಿತಿದಾಗ ಕರ್ನಾಟಕದಾಗ ಈಸ್ ಅನ್ಡಿಸ್ಪ್ಯೂಟೆಡ್ ಲೀಡರ್. ಯಾವ ಪಕ್ಷದಾಗೂ ಕೂಡ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಇವ್ರಿಗೆ ಅರ್ಧ ಸಮಾನ ಲೀಡರ್ ಅಟ್ ಪ್ರೆಸೆಂಟ್ ಯಾರೂ ಇಲ್ಲ. ಪಾಪ್ಯುಲಾರಿಟಿ ಮೀಟ್ ಮಾಡ್ತಕ್ಕಂಥದ್ದಾಗಲ್ಲ. ಹಾಗಾಗಿ ಸಹಜ ಅದ, ಅಭಿಮಾನಿಗಳು ಎಲ್ಲರಿಗೂ ಇರ್ತದೆ. ಅಭಿಮಾನಿಗಳು ಇಂಟ್ರೆಸ್ಟ್ ಇರ್ತದೆ. ಪಾಲಿಟಿಕ್ಸ್ದಾಗ ಇರ್ತೇನಂತಂದ್ರೆ ಇಷ್ಟು ದಿನ ಆದ್ಮೇಲೆ ಪಾಲಿಟಿಕ್ಸ್ದಾಗ ಇರ್ತಾರೆ. ವಿಜಯೇಂದ್ರನು ಎಲ್ಲ ಬಂದು ಭೇಟಿಯಾಗಿ ಹೋಗ್ಯಾರ ಸಿದ್ದರಾಮಯ್ಯರಿಗೆ. ಎಲ್ಲರೂ ಒಬ್ರಿಗೊಬ್ಬರು ಭೇಟಿಯಾಕಂತ ಇರ್ತಾರೆ. ಯಾರು ವಿಜಯೇಂದ್ರ ಬಿಟ್ಟು ಬರ್ಬೋದ್ರಿ, ಅವ್ರಿಗೆ ಅಧ್ಯಕ್ಷಲಿಂದ ತೆಗೆದ್ರೆ. ಇವಾಗಿದ್ವು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್.